love me, Matthew? I do. Honestly? Yes. Secretly, but honestly. No more secrets. Here I am, making ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಒಳ್ಳೆ ರೆಸಿಪಿ ಜೊತೆ ನಾನು ಬಂದಿದ್ದೀನಿ. ಏನಪ್ಪಾ ಅದು ಸ್ಪೆಷಲ್ ರೆಸಿಪಿ ಅಂತಂದ್ರೆ ನಿಮಗೆ ಗೊತ್ತಿರ್ಬೋದು, ಇದನ್ನ ಒಣಮೀನ್ ಅಂತಾರೆ, ಕರ್ಮೀನ್ ಅಂತಾರೆ, ಡ್ರೈ ಫಿಶ್ ಅಂತಾರೆ. ಸೊ ಈ ಮೀನಲ್ಲಿ ಸಿಂಪಲ್ ಆಗಿ ಸಡನ್ ಆಗಿ ಸ್ವಲ್ಪ ಅನ್ನ ಇರುತ್ತೆ ಬೆಳಗ್ಗೆದು, ಏನು ಗೊಜ್ಜಿರಲ್ಲ. ಆ ಟೈಮಲ್ಲಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ವಿತಿನ್ 5 to 10 minutes ಅಷ್ಟೇನೆ ಟೈಮ್ ತಗೊಳುತ್ತೆ. ತುಂಬಾ ಈಸಿ ರೆಸಿಪಿ ಅಂಡ್ ಟೇಸ್ಟಿ ರೆಸಿಪಿ. ತುಂಬಾ ಜನಕ್ಕೆ ಏನಂದ್ರೆ ಈ ಫಿಶು ಇಷ್ಟ ಆಗಲ್ಲ, ಮ್ಯಾಕ್ಸಿಮಮ್ ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ. ಬಟ್ ನಮ್ಮನೇನಲ್ಲೂ ಅಷ್ಟೇ, ನನ್ಗೊಬ್ಳಿಗೆ ತುಂಬಾ ಇಷ್ಟ ಇದು ಡ್ರೈ ಫಿಶ್ ಅಂದ್ರೆ. ಬಟ್ ನಮ್ಮ ಮನೇಲಿ ಇನ್ಯಾರಿಗೂ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ನನ್ಗೊಬ್ಳಿಗೆ ಅಷ್ಟೇನೆ ಮಾಡ್ಕೋತಾ ಇರ್ತೀನಿ ಅವಾಗವಾಗ. ಬಟ್ ಬೇರೆ ಟೈಮಲ್ಲಿ ಓಕೆ, ಬಟ್ ಈ ಟೈಮಲ್ಲಿ ತುಂಬಾ ಮಾಡ್ಕೊತಾ ಇದ್ದೀನಿ. ಇನ್ಸ್ಟೆಂಟ್ಲಿ ವೀಕ್ಲಿ ಒನ್ಸ್, ವೀಕ್ಲಿ ಟ್ವೈಸ್ ಆ ಥರ ಮಾಡ್ಕೊಂಡು ತಿಂತಾ ಇದ್ದೀನಿ. ನನ್ಗಂತೂ ಆಲ್ ಟೈಮ್ ಫೇವ್ರೇಟ್ ಅಂತಾನೆ ಹೇಳ್ಬೋದು ಇದು. ಸೊ ಯಾವ ರೀತಿ ಮಾಡೋದು ಸಿಂಪಲ್ ಆಗಿ ತೋರಿಸ್ತೀನಿ ಬನ್ನಿ. ಒಲೆ ಮೇಲೆ ಒಂದು ಬಾಣಲಿನ ಇಟ್ಕೊಂಡು, ಬಾಣಲಿಗೆ ನೀವು ಎಷ್ಟು ಫಿಶ್ ಮಾಡ್ಕೋತೀರಾ, ನಾನು ನೋಡಿ ಕ್ವಾಂಟಿಟಿ ಕಡಿಮೆನೆ ಮಾಡ್ಕೋತಾ ಇರೋದು, ಬಿಕಾಸ್ ನಾನು ಒಬ್ಳೆ ತಿನ್ನೋದು, ಅದಕ್ಕೋಸ್ಕರ ಕ್ವಾಂಟಿಟಿ ಫುಲ್ ಕಡಿಮೆ ಮಾಡ್ಕೋತಾ ಇದ್ದೀನಿ. ಅಂಡ್ ಕಡಿಮೆ ಉರಿ ಇಟ್ಕೊಂಡು ತರ ಜಸ್ಟ್ ಸ್ವಲ್ಪ ಬಿಸಿ ಆಗ್ಬೇಕಷ್ಟೇನೆ, ಬಿಸಿ ಆಗೋ ತನಕ ಫ್ರೈ ಮಾಡಿ. ಫಿಶ್ ಅಂದ್ರೇನೆ ತುಂಬಾ ಸ್ಮೆಲ್ಲು. ಹಸಿ ಮೀನು, ಫ್ರೆಶ್ ಮೀನ್ ತಗೊಂಬಂದ್ರೇನೆ ಅಷ್ಟೊಂದು ಸ್ಮೆಲ್ ಇರುತ್ತೆ. ಸೊ ಇದು ಒಣ ಮೀನ್ ಅಂದ್ರೆ ಗೊತ್ತು, ನಿಮ್ಗೆಲ್ಲ ಗೊತ್ತೇ ಇರುತ್ತೆ, ಭಯಂಕರ ಸ್ಮೆಲ್ ಇರುತ್ತೆ. ಇದ್ ಮಾಡಿದ ದಿನ ಅಂದ್ರೆ ಒಂದ್ ಅಕ್ಕಪಕ್ಕದ 3-4 ಮನೆಗೆಲ್ಲ ಸ್ಮೆಲ್ ಹೋಗಿರುತ್ತೆ, ಅಷ್ಟು ಹೆವಿ ಸ್ಮೆಲ್ ಇರುತ್ತೆ. ಸೊ ಅಂದ್ರೆ ಅಷ್ಟು ಹೊಲ್ಸಿರುತ್ತೆ. ಸೊ ಅದಕ್ಕೇನೆ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೊಳ್ಳಿಕ್ಕೆ. ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಈ ಹೆಡ್ ಇರುತ್ತಲ್ಲ, ಹೆಡ್ ನ ರಿಮೂವ್ ಮಾಡಿ ಇದನ್ನಷ್ಟೇ ತಗೋಬೇಕು. ಈ ತರ ನೋಡಿ, ಇವಾಗ ಈ ತರ ಕ್ಲೀನ್ ಮಾಡ್ಕೊಳ್ಳಿ. ಜಸ್ಟ್ ತಲೆನ ತೆಗೆದ್ಬಿಟ್ಟು ಈ ತರ ಕ್ಲೀನ್ ಮಾಡಿ ಇಟ್ಕೋಬೇಕು. ಆಮೇಲೆ ಸ್ವಲ್ಪ ನೀರ್ ನೋಡಿ ತೋಬೆಚ್ಚು ಕಾಯಿಸ್ಬಿಟ್ಟು ಅದ್ರೊಳಗಡೆ ಮೀನನ್ನ ಹಾಕ್ಬೇಕು ವಾಶ್ ಮಾಡ್ಲಿಕ್ಕೆ. ಒಂದೇ 1 ನಿಮಿಷ ಬಿಡಿ ಸಾಕು, ಜಾಸ್ತಿ ಇವಾಗ 2-3 minutes ಎಲ್ಲ ಬಿಡ್ತಾ ಹೋದ್ರೆ ತುಂಬಾ ಮೆತ್ಗಾಗತ್ತೆ ಮೀನು. ಅದಕ್ಕೋಸ್ಕರ ಜಸ್ಟ್ ಒಂದು 30 ಸೆಕೆಂಡ್ ಅಥವಾ 1 minute ಬಿಟ್ಬಿಟ್ಟು ಈ ತರ ಕ್ಲೀನಾಗೆ ತೊಳ್ಕೊಳ್ಳಿ. ತುಂಬಾನೇ ಗಲೀಜಿರುತ್ತೆ. ಬಿಸಿನೀರಲ್ಲಿ ಫಸ್ಟ್ ಟೈಮ್ ತೊಳ್ಕೊಂಡು ಆಫ್ಟರ್ ದಟ್ ತಣ್ಣೀರಲ್ಲಿ 3-4 ಸಲ ವಾಶ್ ಮಾಡಬೇಕು. ಆವಾಗ್ಲೇನೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಿಮ್ಗೆ ಇಲ್ಲ ಎಷ್ಟು ಸಲ ವಾಶ್ ಮಾಡಿದ್ರು ನಮ್ಗೆ ಅಷ್ಟು ಸ್ಮೆಲ್ಲೇ ಹೋದಂಗೆ ಅನ್ಸಲ್ಲ, ಅದ್ರದ್ದು ಅಷ್ಟು ಇಷ್ಟ ಆಗಲ್ಲ ಅಂತಂದ್ರೆ ನೀವು ಸ್ವಲ್ಪ ಅಡ್ಗೆ ಅರಿಶಿನ 1 ಸ್ಪೂನ್ ಹಾಕೊಂಡು ನೀಟಾಗೆ ಸ್ಮ್ಯಾಶ್ ಮಾಡಿ ತೊಳಿಬಹುದು. ಇವಾಗ ನೋಡಿ ತುಂಬಾ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೀಟಾಗೆ ಒಂದು 4-5 ಸಲನೇ ವಾಶ್ ಮಾಡಿದ್ದೀನಿ. ಈಗ ವಾಶ್ ಆದ್ಮೇಲೆ ಒಂದು 1/4 ಟೀ ಸ್ಪೂನು ಅಡ್ಗೆ ಅರಿಶಿನ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು, ಒಂದು 3/4 ಸ್ಪೂನು ಖಾರದ ಪುಡಿ, ಅಂಡ್ ಒಂದು ಅರ್ಧ ಟೇಬಲ್ ಸ್ಪೂನು ಉಪ್ಪು. ಸೊ ಇಷ್ಟು ನಿಮಗೆ ರುಚಿಗೆ ಉಪ್ಪು ಖಾರ ಎಷ್ಟು ಬೇಕು ಅಷ್ಟು ಮಿಶ್ರಣನ ಚೆನ್ನಾಗಿ ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ಮ್ಯಾರಿನೇಟ್ ಒಂದು 10 ನಿಮಿಷ ಹಿಂಗೆ ಕಲಿಸ್ಬಿಟ್ಟು ಒಂದು 10 ನಿಮಿಷ ಬಿಡಬೇಕು, ಚೆನ್ನಾಗಿರುತ್ತೆ. ಬಟ್ ನಾನು ಲೇಟ್ ಆಗಿದೆ, ಊಟಕ್ಕೆ ಟೈಮ್ ಆಗಿದೆ, ಅದಕ್ಕೋಸ್ಕರ ನಾನು ಬಿಡ್ತಾ ಇಲ್ಲ. ಹಿಂಗೇನೆ ಜಸ್ಟ್ ಈ ಥರ ಕಲಿಸಿದ ತಕ್ಷಣ ನಾನು ಇಮಿಡಿಯೇಟ್ ಮಾಡ್ತಾ ಇದ್ದೀನಿ ರೆಸಿಪಿನ. ಒಂದು ಬಾಣಲಿನ ಒಲೆ ಮೇಲೆ ಇಟ್ಬಿಟ್ಟು ನೆಕ್ಸ್ಟ್ ಪ್ರೋಸೆಸ್ಸು ಸ್ವಲ್ಪ ಆಯಿಲ್ ಹಾಕಬೇಕು. ನೋಡಿ ಸ್ವಲ್ಪ ಆಯಿಲ್ ಹಾಕಿದ್ಮೇಲೆ ಮತ್ತೆ ಆಯಿಲ್ಗೆ ಎಷ್ಟೆಷ್ಟು ನಿಮಗೆ ಸ್ಪೈಸಸ್ ಬೇಕು, ಎಷ್ಟು ಖಾರದ ಪುಡಿ ಬೇಕು, ಎಷ್ಟು ಉಪ್ಪು ಬೇಕು, ಆ್ಯಂಡ್ ಎಷ್ಟು ಅಡುಗೆ ಅರಿಶಿನ ಬೇಕು ಅಷ್ಟು ಹಾಕ್ಕೊಳ್ಳಿ ಆಯಿಲ್ಗೆ. ಸೊ ನೆಕ್ಸ್ಟು ಎಲ್ಲ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ನೀವೇನು ಫಿಶ್ನ ಕಲಸಿಟ್ಕೊಂಡಿರ್ತೀರ, ಸೊ ಅದನ್ನು ಫಿಶ್ನ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ. ಏನಿಲ್ಲ, ಒಂದು 5 minutes ಬಿಡ್ಬೇಕಷ್ಟೇ, ಚೆನ್ನಾಗಿ ಬೇಯುತ್ತೆ. ನಿಮಗೆ ಈ ಥರ ಫ್ರೈ ಮಾಡ್ಕೋಬೋದು ಎಣ್ಣೆನಲ್ಲಿ, ಇಲ್ಲ ನಮಗೆ ಎಣ್ಣೆನಲ್ಲಿ ಅದು ಬೇಯ್ದಂಗೆ ಅನ್ಸಲ್ಲ, ಸ್ವಲ್ಪ ಚೆನ್ನಾಗಿ ಇದಾಗಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ನೀರು ಬೇಕಂದರೆ ಸೇರಿಸ್ಕೊಳ್ಳಿ.
ಅದು ಸೊ ನೀರಲ್ಲೂ ಬೆಂದಂಗಾಗುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಇನ್ನು ನೀವು ಹೇಗೆ ಅಂತಂದ್ರೆ ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಟೊಮ್ಯಾಟೊ ಎಲ್ಲಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬಿಟ್ಟು ಅದು ಒಂದು ಗ್ರೇವಿ ಥರನೂ ಮಾಡ್ಬೋದು. ಇವಾಗ ಚಿಕನ್ ಗ್ರೇವಿ ಅದೆಲ್ಲ ಮಾಡ್ತೀವಲ್ಲ ಆ ಥರ ಒಣಮೀನಿಂದು ಗ್ರೇವಿ ಮಾಡ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಅದು ಕೂಡ ಮುದ್ದೆ ಜೊತೆನೂ ತಿನ್ಬೋದು, ಅನ್ನದ ಜೊತೆನೂ ತಿನ್ಬೋದು, ನೀವು ಏನ್ರ ಜೊತೆನಾದ್ರೂ ತಿನ್ಬೋದು. ಅದು ಚೆನ್ನಾಗಿರುತ್ತೆ. ಬಟ್ ನಾನು ಅದನ್ನ ಮಾಡಕ್ ಹೋಗಲ್ಲ ಯೂಶ್ವಲಿ. ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಮನೆಯಲ್ಲಿ ಯಾರು ತಿನ್ನಲ್ಲ. ಅದಕ್ಕೋಸ್ಕರ ಸುಮ್ಮನೆ ಗ್ರೇವಿ ಮಾಡಿ ನಾನೇ ಎಷ್ಟು ಅಂತ ತಿನ್ನಕ್ಕಾಗುತ್ತೆ ಅಲ್ಲ ಒಬ್ಳೆ. ಅದಕ್ಕೋಸ್ಕರ ಈ ತರ ಸಿಂಪಲ್ ರೆಸಿಪೀಸ್ನ ನಾನು ಟ್ರೈ ಮಾಡ್ತೀನಿ ಅಷ್ಟೇ. ನಾನು ಟೇಸ್ಟ್ ನೋಡಿದೆ, ನಂಗೆ ಇನ್ನೊಂದು ಸ್ವಲ್ಪ ಖಾರ ಬೇಕು ಅನ್ನಿಸ್ತಾ ಇದೆ. ಸೊ ಇನ್ನೂ ಸ್ವಲ್ಪ ಖಾರದ ಪುಡಿ ಹಾಕ್ಕೋತೀನಿ. ನೀವು ನೋಡಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ತದನಂತರ ಮಿಡಲಲ್ಲಿ ಬೇಕಂದ್ರೂ ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ನಾನೀಗ ನೋಡಿ ತಟ್ಟೆಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಬಿಸಿ ಬಿಸಿ ಮುದ್ದೆ ಜೊತೆ. ಇದನ್ನ ಗ್ರೇವಿ ಎಲ್ಲ ಫ್ರೈ ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿ ಊಟಕ್ಕೆ ಬಿಸಿ ಬಿಸಿ ಮುದ್ದೆ, ಸಾರು, ಕಡಲೆಕಾಳು ಸಾರು ಸರ್ವ್ ಮಾಡ್ಕೊಂಡಿದ್ದೀನಿ. ಸೊ ಅದ್ರ ಜೊತೆ ಈ ಫಿಶ್ ಕರಿನೂ ಕೂಡ ಸರ್ವ್ ಮಾಡ್ಕೋತಿದ್ದೀನಿ. ಫಿಶ್ ಕರಿ ಅಲ್ಲ, ಫಿಶ್ ಫ್ರೈ. ನೀವು ಏನು ಅನ್ಕೋತೀರಾ ಹಾಗೆ ಅಷ್ಟೇ. ಏನು ರೆಸಿಪಿ ಬೇಕಾದರೂ ಮಾಡ್ಕೋಬೋದು ಸಿಂಪಲ್ ಆಗಿ ಡ್ರೈ ಫಿಶ್ ಜೊತೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಈ ತೆಳ್ಳದಲ್ಲಿ ಇದು ಗ್ರೇವಿ ಉಳಿದಿರುತ್ತಲ್ಲ ಈ ಥರ ಎಣ್ಣೆದು, ಇದು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಿಂಗೆ ಮೇಲೆ ಹಾಕ್ಕೊಳ್ಳಿ. ಈಗ ನಾವು ಟೇಸ್ಟ್ ಮಾಡುವಂಥ ಸಮಯ, ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು. ಬಿಸಿ ಬಿಸಿ ಅನ್ನದ ಜೊತೆ ಕಲಿಸ್ಕೊಂಡು ತಿಂತಾ ಇದ್ರೆ ಸಕ್ಕ ಸ್ಪೈಸಿ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಯಾರ್ಯಾರೋ ಡ್ರೈ ಫಿಶ್ ಇಷ್ಟ, ನಿಜವಾಗ್ಲೂ ಈ ರೆಸಿಪಿನ ಒಂದ್ಸಲ ಮಾಡ್ಕೊತೀನಿ. ತುಂಬಾನೇ ಅಲ್ಟಿಯಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಉಪ್ಪು ಖಾರ ಯಾರು ಇಷ್ಟಪಡ್ತೀರಾ ಅವ್ರಿಗಂತೂ ಸಕ್ಕದಾಗಿರುತ್ತೆ. ವೆರಿ ನೈಸ್. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಆ್ಯಂಡ್ ನೀವೆಲ್ರೂ ಕೂಡ ಅಷ್ಟೇ, ನಾನೇ ರೆಗ್ಯುಲರ್ ವಿಡಿಯೋಸ್ ಆಗ್ತಾ ಇಲ್ಲ, ನೀವು ತುಂಬಾನೇ ಪ್ರೀತಿ ತೋರಿಸ್ತಾ ಇದ್ದೀರಾ, ನೀವು ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದೀರಾ. ಯಾರ್ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್.